Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಸುವರ್ಣ ಗೆಡ್ಡೆ ಪಲ್ಯ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ. ನೋಡಿ, ಇಷ್ಟರಲ್ಲಿ ಅರ್ಧ ನಾನು ಸುವರ್ಣ ಗೆಡ್ಡೆ ತಗೊಂಡಿದ್ದೆ. ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಷ್ಟು ಸುವರ್ಣ ಗೆಡ್ಡೆ ಸಾಕು. ನಾನು ಅರ್ಧ ಕೆ ಜಿಲಿ 1/4 ಕೆ ಜಿ ಹಾಕ್ತೀನಿ. ಇನ್ನು 1/4 ಕೆ ಜಿ ಮತ್ತೆ ಮಾಡ್ಬೋದು. ನೋಡಿ, ಅದಕ್ಕೆ ನಾನು ಒಂದು ಬಟ್ಲು ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಈರುಳ್ಳಿನ ಕುಯ್ದಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನ ಕುಯ್ದಿದ್ದೀನಿ. ನೋಡಿ, ಇಷ್ಟು ನಾನು ಸುವರ್ಣ ಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಇದನ್ನು ಬೇಯೋಕ್ಕಿಟ್ಟೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಬೇಯುವಾಗ. ಅದು ಒಂದೊಂದು ಸಲ ಒಂದೊಂದು ಸುವರ್ಣ ಗೆಡ್ಡೆ ನಾಲ್ಗೆ ಕಟ್ತಾ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿದರೆ ನೀರು ತೆಗೆದು ಬಿಸಾಕಿದ್ರೆ ಏನೂ ಆಗೋಲ್ಲ. ಸ್ವಲ್ಪ ಉಪ್ಪು ಹಾಕೋಣ. ನೋಡಿ, ಇದನ್ನು ಒಂದು ಕುದೀಲಿ, ಇದು ಚೆನ್ನಾಗಿ ಬೇಯಲಿ. ಬೆಂದಮೇಲೆ ಇದ್ರ ನೀರೆಲ್ಲ ಬಿಸಾಕಬೇಕು. ನೋಡಿ, ಇದಾಗಿದೆ. ನೋಡಿ, ಇದು ಬೆಂದಿದೆ. ಇದು ಆಲೂಗೆಡ್ಡೆ ಥರ ಬೇಗ ಬೆಂದೋಗುತ್ತೆ. ನೋಡಿ, ಅದ್ರ ನೀರು ತೆಗೆದು, ಅದು ನೀರು ಬೇಡ ನಮಗೆ, ಅದ್ರ ನೀರು ಬಿಸಾಕ್ತೀನಿ ನಾನು. ಇದಕ್ಕೊಂದು ಬಾಣಲಿ ಇಟ್ಟು ನಾವು ಎಣ್ಣೆ ಹಾಕ್ಬಿಟ್ಟು ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ, ಊಟದ ಜೊತೆ ಪಲ್ಯಕ್ಕೆ ಸೈಡಿಗೆ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಮಾಮೂಲಿ ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಹಾಕಿದ್ರೆ ಆಯಿತು. ಬೇರೆ ಏನು ಬೇಡ, ಸ್ವಲ್ಪ ಪದಾರ್ಥದಲ್ಲೇ ಒಳ್ಳೆ ರುಚಿಯಾದ ಪಲ್ಯ ಮಾಡ್ಬೋದು. ನೋಡಿ, ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಅದಕ್ಕೇ ಹಸಿರು ಮೆಣಸಿನ್ಕಾಯಿ ಹಾಕೋಣ, 2 ಕಟ್ ಮಾಡಿಟ್ಟಿದ್ದೆ. ಕರ್ಬೇವಿನ ಸೊಪ್ಪು ಅದಕ್ಕೆ ಹಾಕೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಬೆಳ್ಳುಳ್ಳಿ ಹಾಕೋಣ. ಮತ್ತು ಬೆಳ್ಳುಳ್ಳಿನ ನಾನು ಗೆಜ್ಜಿಟ್ಕೊಂಡಿದ್ದೆ, ಸಿಪ್ಪೆ ಏನು ತೆಗೆದಿಲ್ಲ. ಇದು ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಇದಕ್ಕೇ ಸ್ವಲ್ಪ ಉಪ್ಪು ಹಾಕೋಣ. ನಾವು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಇದಕ್ಕೆ ಮಸಾಲೆಗೆ ಇಟ್ಕೊಳ್ಳುತ್ತೆ ಉಪ್ಪು. ಸಾಕು ಸ್ವಲ್ಪ ಹಾಕಿದ್ರೆ. ನೋಡಿ, ಇದೆಲ್ಲ ಆಗಿದೆ. ನೋಡಿ, ಇದು ಬೆಂದಿರೋದನ್ನು ಸುವರ್ಣ ಗೆಡ್ಡೆ ಹಾಕೋಣ. ಇಲ್ಲಿ ನಾನು ಸ್ವಲ್ಪ ಮಾಡ್ತಾಯಿರೋದು, ಒಂದು 4-5 ಚಪಾತಿಗೆ ಅಷ್ಟೇ. ನೋಡಿ, ಕಾಯಿ ತುರಿನ ತುರಿದಿಟ್ಕೊಂಡಿದ್ವಲ್ಲ, ಕಾಯಿ ತುರಿ ಹಾಕೋಣ. ನೀವು ಸ್ವಲ್ಪ ಮಿಕ್ಸಿಲಿ ಒಂದು ರೌಂಡ್ ಆಡ್ಸೂ ಹಾಕ್ಬೋದು. ನಾನು ಹಂಗೆ ಹಾಕ್ತಾಯಿದ್ದೀನಿ, ಹಾಗೇ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ ಫಸ್ಟು ಬೇಯಿಸಿ ನೀರು ಚೆಲ್ಲಬೇಕು ಅಂತ. ಇಲ್ಲಾಂದರೆ ಒಂದೊಂದು ಸುವರ್ಣ ಗೆಡ್ಡೆ ನಾಲ್ಗೆ ಕಟ್ತಾ ಬರುತ್ತೆ, ಗಂಟಲು ಮತ್ತು ನಾಲ್ಗೆ. ಅದಕ್ಕೋಸ್ಕರ ನೋಡಿ, ಇದಾಗಿದೆ. ಉಪ್ಪು ಮತ್ತು ಮಸಾಲೆ ಜೊತೆ ಹಾಕಿದ್ದು ಬೇಯುವಾಗಲೂ ಹಾಕಿದ್ವಲ್ಲ, ಮತ್ತೆ ಉಪ್ಪು ಹಾಕೋದು ಬೇಡ. ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ನೋಡಿ, ಇದ್ರ ಜೊತೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಒಂದು 5 ಚಪಾತಿ ಅಷ್ಟೇ. ನೋಡಿ, ಇದು ರೆಡಿ ಆಯಿತು. ಒಂದು ಪ್ಲೇಟಿಗೆ ಹಾಕೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ಒಂದು ಸಲ, ಟೇಸ್ಟ್ ಹೇಗಿದೆ ಅಂತ ನಾನು ನೋಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ತಿಂದಿರೋ ಥರ ಆಗುತ್ತೆ. ಸ್ವಲ್ಪ ಸುವರ್ಣ ಗೆಡ್ಡೆ ಅಂತ ಗೊತ್ತೇ ಆಗೋಲ್ಲ. ಕರಾವಳಿ ಸೈಡೆಲ್ಲ ತುಂಬ ತಿಂತಾರೆ ನೋಡಿ, ಸುವರ್ಣ ಗೆಡ್ಡೆ ಬೆಳೀತಾರೆ ಕಡೆ ಎಲ್ಲ. ಇಲ್ಲಿ ದುಡ್ಡು ಕೊಟ್ಟು ತಂದು ತಿನ್ನಬೇಕು ನಾವು. ನೀವು ಒಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫುಲ್ ವೀಡಿಯೋ ವಾಚ್ ಮಾಡಿ. ಎಲ್ರಿಗೂ ಬಾಯ್.